ನೋಡಿ 5ರಿಂದ 5 ಚುಕ್ಕೆ 3 ಚುಕ್ಕೆ 2 ಚುಕ್ಕೆ. ಓಕೆ. ಕನಸು ಕಾರಣ ಒಂದು ಕವನ ಕೇಳಮ್ಮ. ಈ ಥರ ನೆಕ್ಸ್ಟು 5ರಿಂದ 3 ಚುಕ್ಕೆ ಒಂದಿಟ್ಟಿದ್ದೀನಿ. ಲಾ ಲ ಲ ಲಾ ಲ ಲಾ 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 బాగుంది చిలుకమ్మ బాగుంది చిరుగాలి బాగుంది ఇట పాట బాగుందా ಕಮ್ಮಲ ಸರಿ ಬಾಗುಂದ. ಈ ಥರ ಬರುತ್ತೆ. ಹೀಗಿದೆ. ಮತ್ತು ಅದೇ ಥರದ್ರಲ್ಲಿ 5 ಚುಕ್ಕೆಯಲ್ಲಿ ಇದೇ ಥರ ಹಾಕೋಣ. ನೋಡಿ 5 ಚುಕ್ಕೆ 3 ಇಟ್ಟಿದ್ದೀನಿ. ಹಿಂಗೆ ಮತ್ತು ಹಿಂಗೆ ಕೋಗಿಲೆ ನೋಡಿ ಈ ಥರ ಬಂದಿದೆ. ನೆಕ್ಸ್ಟು ನಾನು 3 ಚುಕ್ಕೆಯಲ್ಲಿ 5 ಚುಕ್ಕೆ ಇಟ್ಬಿಟ್ಟು 3 ಇಟ್ಟಿದ್ದೀನಿ. ಇದರಲ್ಲಿ ತೋರಿಸ್ತೀನಿ. ನನಗಿಂತ ಚೆನ್ನಾಗಿ ಹಾಕೋರು ರಂಗೋಲಿ ತುಂಬ ಜನ ಇದ್ದಾರೆ. ಕಾಮೆಂಟ್ ಮಾಡಿ ಹೇಳಿ ಹೇಗೆ ಈ ಥರ ಅಲ್ಲ ಈ ಥರ ಅಂತ. ನನಗೂ ಸ್ವಲ್ಪ ಇನ್ನೂ ಒಳ್ಳೆ ಐಡಿಯಾ ಬರುತ್ತೆ, ಚೆನ್ನಾಗಿ ಕಲಿಬೋದಲ್ವಾ. 5 ಚುಕ್ಕೆ 4 ಚುಕ್ಕೆ 3 ಚುಕ್ಕೆ ಮಧ್ಯದಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ ಈ ಥರ ತಿರ್ಗಿಸಿ ಸೇವಂದಿಯೇ ಓ ಸೇವಂದಿ ಓ ನನ್ನ ಆಸೆ ಅಲೆಯಲ್ಲಿ ಈ ಥರ ಬರುತ್ತೆ. ಇದಕ್ಕೆ ಮಲ್ಲಿಗೆಗಿಂತ ಶ್ರೀಗಂಧ ನೀನು, ಶ್ರೀಗಂಧಕ್ಕಿಂತ ಬಲುಗಂಧ ನೀನು. ಸಾಂಗ್ಗಳು ಬರೆಯೋರಂತೂ ಹಾಡೋರಂತೂ ತುಂಬ ಚೆನ್ನಾಗಿ ಆಡ್ತಾರಲ್ವ. ವಾಟ್ ಎ ಬ್ರಿಲಿಯಂಟ್. ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಮ್ಯೂಸಿಕ್ ಅಂತೂ ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರಬೇಕು ಅನಿಸ್ತಾ ಇರುತ್ತೆ. ನೋಡಿ ಮಧ್ಯದಲ್ಲಿ ಚುಕ್ಕೆ ಇರುತ್ತಲ್ಲ ಅದಕ್ಕೆ ರೌಂಡ್ ಹಾಕಿ ಅಷ್ಟೇ. ಈಸಿ ರಂಗೋಲಿ. ಈಗ ನೋಡಿ ಈ ಥರ ಹಾಕಿದ್ದೀನಿ. ಇದರಲ್ಲಿ ಒಂಥರ ರಂಗೋಲಿ ತೋರಿಸ್ತೀನಿ ನೋಡಿ. 5 ಚುಕ್ಕೆ 5 ಹಾಕಿದ್ದೀನಿ. ನೋಡಿ
ಮತ್ತು ಕೆಳಗಡೆ ಇಲ್ಲಿ ಇಟ್ಟಿದ್ದೀನಿ ನೋಡಿ, ಇದು ಈ ಥರ ಹಾಕಿ ಇದು ಒಂದು ಲೈನ್ ಇಟ್ಕೊಂಡು ಒಂದೊಂದು ಚುಕ್ಕೆ ಬಿಟ್ಟು ಆಮೇಲೆ ಹಾಕಿ ನಾನು ರಂಗೋಲಿ ಇಲ್ಲೊಂದು ಇಟ್ಬಿಟ್ಟಿದ್ದೀನಿ ನೋಡಿ. ಈ ಥರ ಹೇಗಿದೆ ನನ್ನ ರಂಗೋಲಿಗಳು. ಐದು ಚುಕ್ಕೆ 3 2, 5 ಚುಕ್ಕೆ 3 3 1, 5 ಚುಕ್ಕೆ 3 3, 5 ಚುಕ್ಕೆ 3, 4 ಚುಕ್ಕೆ 3 ಇಟ್ಟಿದ್ದೀನಿ. 5 ಚುಕ್ಕೆ ಮಧ್ಯದಲ್ಲಿ 4 3, 5 ಚುಕ್ಕೆ 5 ಲೈನು ಕೆಳಗಡೆ ಒಂದೊಂದು ಚುಕ್ಕೆ ಇಟ್ಟಿದ್ದೀನಿ. ಹೇಗಿದೆ ನನ್ನ ರಂಗೋಲಿಸು.